ಹಾಯ್, ನಾನು ಸುಪ್ರೀತಾ, ಚಿತ್ರದುರ್ಗದ ಹುಡುಗಿ, ಬೆಂಗಳೂರಿಂದ. ನಾವು ಇಲ್ಲಿ ವರಮಹಾಲಕ್ಷ್ಮಿ ಸೆಲೆಬ್ರೇಷನ್ಗೋಸ್ಕರ ನೈಟ್ ಪೂರ್ತಿ ಕೂತ್ಬಿಟ್ಟು ನಿದ್ದೆ ಬಿಟ್ಬಿಟ್ಟು ಇಷ್ಟು ಮುದ್ದಾಗಿ ಲಕ್ಷ್ಮಿನ ಅಲಂಕಾರ ಮಾಡಿದ್ದೀವಿ. ನಾನಿರೋದು ಬ್ಯಾಂಗ್ಳೂರಲ್ಲಿ. ನನ್ನನ್ನು ನೋಡ್ಕೊಳ್ಳೋ ಅಪ್ಪ ಅಮ್ಮ ಅಂತಲೇ ಹೇಳ್ಬೋದು. ಅವರಿಬ್ಬರಂತೂ ಸಖತ್ ಕ್ಯೂಟ್ ಮತ್ತು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊತಾರೆ. ಅವ್ರ ಮನೆಯಲ್ಲಿ ನಾನು ಲಕ್ಷ್ಮೀ ಪೂಜೆ ಈ ವರ್ಷ ಮಾಡ್ತಿರೋದು. ನಾನು ಮೊದಲನೇ ಬಾರಿ ಈ ಥರ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಪ್ರತಿಯೊಂದನ್ನು ನಾನು ಅವ್ರ ಜೊತೆಗಿದ್ದು ಮಾಡಿದ್ದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಹಬ್ಬನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ರೀಸನಿಂದ ಇಷ್ಟೆಲ್ಲ ಓಡಾಡಿಕೊಂಡು ನೈಟೆಲ್ಲ ನಿದ್ದೆ ಬಿಟ್ಬಿಟ್ಟು ಪೂರ್ತಿ ರೆಡಿ ಮಾಡಿ ನಾವು ಲಕ್ಷ್ಮಿ ಹಬ್ಬನ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇನ್ನೇನು ದೀಪ ಹಚ್ಚಬೇಕು. ಸೊ ಅಣ್ಣ ಹೂವಿನ ಹಾರನ ಬಾಗಿಲಿಗೆಲ್ಲ ಹಾಕಬೇಕು ಅಂತ ನೋಡ್ತಾ ಇದ್ದಾರೆ. ಸ್ವೀಟ್ಸ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಅಣ್ಣ ಕೂಡ ಪೂಜೆಗೆ. ಅಕ್ಕ ಕೂಡ ಇನ್ನೂ ಪ್ರಿಪೇರ್ ಆಗ್ತಾನೇ ಇದೆ. ಎಷ್ಟು ಮಾಡಿದ್ರೂ ಮುಗಿತಾ ಇಲ್ಲ ವರ್ಕ್. ಪೂಜೆ ಅಂದರೆ ಹಾಗೇ, ಹೆಣ್ಮಕ್ಳಂದ್ರೂ ಹಾಗೇ, ಎಷ್ಟು ರೆಡಿ ಆದರೂ ನಮಗೆ ರೆಡಿ ಆಗಬೇಕು ಅನಿಸುತ್ತೆ. ಎಷ್ಟು ಮುದ್ದಾಗಿ ಅಲಂಕಾರ ಮಾಡಿದ್ರೂ ಲಕ್ಷ್ಮಿನ ಇನ್ನೂ ಮುದ್ದಾಗಿ ಅಲಂಕಾರ ಮಾಡ್ಬೋದೇನೋ ಅಂತ ಫೀಲ್ ಆಗುತ್ತೆ. ಅಣ್ಣ ಸ್ವೀಟ್ಸ್ನೆಲ್ಲ ತಂದುಕೊಟ್ಬಿಟ್ಟು ಅಕ್ಕನ ಕಡೆ ಕೊಟ್ಟು, ಇದು ಸಾಕ ನೋಡಮ್ಮ ಅಂತ ಹೇಳ್ತಿದ್ರು. ಅಕ್ಕನೂ ಸಾಕು ಕಣಪ್ಪ ಅಂತ ಹೇಳ್ತಾಯಿದ್ರು. ಅವರಿಬ್ಬರು ತುಂಬ ಚೆನ್ನಾಗಿದ್ದಾರೆ, ತುಂಬ ಚೆನ್ನಾಗಿ ಎಲ್ಲರೂ ಟ್ರೀಟ್ ಮಾಡ್ತಾರೆ. ನನ್ನನ್ನು ಹೊರಗ್ಳವಳು ಅಂತ ಇನ್ನೂವರೆಗೂ ಟ್ರೀಟ್ ಮಾಡಿಲ್ಲ. ನಾನು ಇವರನ್ನು ಎಲ್ಲರ ಹತ್ರನೂ ನನ್ನ ಬೆಂಗಳೂರು ಅಮ್ಮ ಅಪ್ಪ ಅಂತಲೇ ಹೇಳ್ತೀನಿ. ನಾನು ಬೆಂಗಳೂರು ಬಂದಮೇಲೆ ನನಗೆ ಸಿಕ್ಕಿರೋ ಮುದ್ದಾಗಿರೋ ಫ್ಯಾಮಿಲಿ ಇದು. ಇವ್ರು ಯಾವಾಗಲೂ ಹೀಗೆ ಖುಷಿಯಾಗಿರಬೇಕು ಅನ್ನೋದೇ ನನ್ನ ಆಸೆ. ಪೂಜೆಗೆ ರೆಡಿಯಾಗಿದೆ. ಅಣ್ಣನೂ ಪೂಜೆ ಸ್ಟಾರ್ಟ್ ಮಾಡಿ ಟೈಮ್ ಆಗಿದೆ ಅಂತ ಹೇಳ್ತಾಯಿದ್ರು. ಅಕ್ಕ ಇರು, ಇನ್ನೂ ಸ್ವಲ್ಪ ಇದೆ, ರೆಡಿ ಮಾಡ್ಕೋಬೇಕು ಅಂತ ಹೇಳ್ತಾಯಿದ್ರು. ಅಕ್ಕ, ಸುಪ್ರೀತಾ ಏನು ಮಾಡ್ತಾಯಿದ್ಯಾ, ಬಾ ಈಚೆಗೆ, ಇಲ್ಲಿ ನೋಡು ಅಲ್ಲಿ ನೋಡು ಅಂತ ಹೇಳ್ತಾಯಿದ್ರು. ಅಣ್ಣ, ನಾನೇ ಇದ್ದೀನಲ್ಲ, ನಾನೇ ಮಾಡ್ತೀನಿ, ಪಾಪ ಆ ಹುಡುಗಿಗೇನು ಹೇಳ್ತೀಯಾ ಅಂತ ಹೇಳ್ತಾಯಿದ್ರು. ಹೀಗೆ ಆಗ್ತಾಯಿತ್ತು ಅವತ್ತಿನ ಕಾನ್ವರ್ಸೇಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನು ಡೈಲಿ ಊಟ ಮಾಡೋದು ಕೂಡ ಇವ್ರ ಮನೆಯಲ್ಲೇ. ಅಣ್ಣ ಹೂವಿನ ಹಾರನ ನಾನು ಬಾಗಿಲಿಗೆ ಹಾಕಬೇಕು ಅಂತ ಹೇಳ್ತಾಯಿದ್ರು. ನಾನೇನೋ ನನಗೆಲ್ಲ ಗೊತ್ತು ಅನ್ನೋ ಥರ ದೊಡ್ಡದಾಗಿ, ಅಣ್ಣ ಇರಿ ಒಂದು ನಿಮಿಷ ಬಂದೆ ಅಂತ ಹೋದೆ. ಅಣ್ಣ ಹಿಂಗಲ್ಲ ಹಿಂಗೆ ಹಾಕಿ ಅಂತ ಹೇಳ್ತಿದ್ದೆ. ಪಾಪ ಅವರಿಗೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಗೊತ್ತು ನನಗಿಂತ ಚೆನ್ನಾಗಿ. ನಾನು ಸ್ವಲ್ಪ ಬಿಲ್ಡಪ್ ಅಲ್ವಾ, ಗೊತ್ತಿರೋದೇ ಎಲ್ರಿಗೂ. ಇಲ್ಲಿ ನೋಡಿ, ಇಲ್ಲಿ ಅಣ್ಣ ಹೀಗಾಕಿ ಅಂತ ಹೇಳ್ತಿದ್ದೆ. ಅಣ್ಣ ಪಾಪ ಚೆನ್ನಾಗಿ ಹಂಗೆ ಹೇಳಿದ್ರು. ಆದರೂ ನಾನು ಹಂಗಲ್ಲ ಅಣ್ಣ ಹಿಂಗಾಕಿ ಅಂತ ಹೇಳ್ತಿದ್ದೆ. ಕೊನೆಗೂ ಅಣ್ಣ ಹೇಗೆ ಹೇಳಿದ್ರು ಹಾಗೆ ಹೂವಿನ ಹಾರ ಹಾಕಿದ್ವಿ. ಅಣ್ಣನೂ ತುಂಬ ಸಪೋರ್ಟ್ ಮಾಡ್ತಾರೆ ನಮಗೆಲ್ಲ, ನನಗೆ ಮತ್ತು ಅತ್ತಿಗೆಗೆ. ನಾನು ಅತ್ತಿಗೆ ಅನ್ನಲ್ಲ, ಅಕ್ಕ ಅಂತಲೇ ಕರಿತೀನಿ. ಅವರು ಹೂವು ಹಾಕಿದ್ರು. ಅಕ್ಕ ಹೂವಿನ ಹಾರ ತಂದಿದ್ರು. ನಾವು ಆ್ಯಕ್ಚುಲಿ ಮಲ್ಲೇಶ್ವರಂ ಫ್ಲವರ್ ಮಾರ್ಕೆಟಲ್ಲಿ ನಾವು ಫ್ಲವರ್ಸ್ ಮತ್ತು ಫ್ಲವರ್ಸ್ ಮತ್ತು ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ದು. ಅಲ್ಲಿ ತಂದಿದ್ದು ಹೂವಿನ ಹಾರ ಲಕ್ಷ್ಮಿಗೋಸ್ಕರ ತಂದಿದ್ದು. ನನಗೆ ತುಂಬ ಇಷ್ಟ ಆಗಿತ್ತು. ಸೊ ನಾನು ಹಾರ ಅಂತ ಓಡ್ಕೊಂಡು ಬಂದೆ ಈಚೆಗೆ. ಅಕ್ಕ ಹಾರ ಅಲ್ಲಿ ದೇವ್ರ ಹತ್ರ ತೊಗೊಂಡೋಗಿದ್ದಾರೆ, ಲಕ್ಷ್ಮಿ ಹತ್ರ ತೊಗೊಂಡೋಗಿದ್ದಾರೆ. ನಾನು ಇನ್ನೂ ದೊಡ್ಡದಾಗಿ ಬಿಲ್ಡಪ್ ಕೊಡ್ತಾಯಿದ್ದೀನಿ, ಹಿಂಗಾಕಿ ಅಂತ. ಅಣ್ಣ ಆ್ಯಕ್ಚುಲಿ ಕರೆಕ್ಟಾಗಿ ಹಾಕ್ತಿದ್ದಾರೆ. ಹಾರ ನೋಡಬೇಕು ಅಂತ ನಾನು ಬಂದೆ. ಅಣ್ಣ ಇದಕ್ಕೆ ಸ್ವಲ್ಪ ಸೈಡಲ್ಲಿ ಕಟ್ ಮಾಡಿ, ಹೂದು ಜಾಸ್ತಿ ಆಗ್ತಾಯಿದೆ, ಥ್ರೆಡ್ನ ಕಟ್ಟಿ ಅಂತ ಹೇಳಿದ್ರು. ಅಕ್ಕ ಹೂವಿನ ಹಾರ ಇಟ್ಕೊಂಡಿರೋದ್ರಿಂದ ನಾನು ಆ ಹೂವಿಗೆ ಥ್ರೆಡ್ನ ಕಟ್ಟಿ ಕೊಟ್ಟೆ. ಕಟ್ತಾ ಇದ್ದೀನಿ. ಅಣ್ಣ ಬೇಗ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ಅಕ್ಕ ಇರಿ ಸ್ವಲ್ಪ ಕಟ್ಕೊಡ್ತಾಳೆ ಅಂತ ಹೇಳ್ತಾಯಿದ್ರು. ನಾನು ದಾರ ಕಟ್ತಾ ಇದ್ದೆ. ನನಗೇನು ಬರಲ್ಲ, ಸುಮ್ಮನೆ ಬಿಲ್ಡಪ್ ತೊಗೋತಾ ಇದ್ದೀನಿ, ವೀಡಿಯೋ ಮಾಡ್ತಿದ್ದೀವಿ ಅನ್ನೋ ರೀಸನ್ನಿಗೆ. ಬಟ್ ಲಕ್ಷ್ಮಿನೆಲ್ಲ ನಾನು ಸ್ವಲ್ಪ ರೆಡಿ ಮಾಡಿದ್ದೀನಿ. ಅಕ್ಕನೂ ತುಂಬ ಚೆನ್ನಾಗಿ ನನಗೆ ಹೇಳ್ಕೊಡ್ತಿದ್ರು, ಹೀಗೆ ಮಾಡು ಹಾಗೆ ಮಾಡು ಅಂತ. ನಾವು ನಿನ್ನೆ ಫುಲ್ ನೈಟ್, ಆ್ಯಕ್ಚುಲಿ ನಾವು 2 o'clock ಮಲಗಿದ್ದು, ಮತ್ತು ಆಲ್ರೆಡಿ 4 ಎದ್ಬಿಟ್ಟಿದ್ವಿ. 2 o'clock ಮಲಗಿಲ್ಲ ನಾವು, ತುಂಬ ಲೇಟಾಗಿತ್ತು. 4 ಆಗಲೇ ಎದ್ಬಿಟ್ವಿ. ಅಕ್ಕ ಲಕ್ಷ್ಮಿಗೆ ದೃಷ್ಟಿ ಆಗುತ್ತೆ ಅಂತ ದೃಷ್ಟಿ ಬೇರೆ ತೆಗೆದ್ರು. ಆ್ಯಕ್ಚುಲಿ ಲಕ್ಷ್ಮಿ ತುಂಬ ಚೆನ್ನಾಗಿ ಕಾಣ್ತಾಯಿದ್ರು. ಅದಾದಮೇಲೆ ಪೂಜೆ ಮಾಡಬೇಕು ಅಂತ ನೋಡ್ತಾ ಇದ್ದೀವಿ. ಇನ್ನೂ ಹಾರ ಬಾಗಿಲಿಗೆ ಹಾಕ್ತಾರೆ ಅಣ್ಣ. ನಾವು ಇನ್ನೇನು ಪೂಜೆ ಮಾಡಬೇಕು ಅಂತ
ಅಕ್ಕ ದೀಪ ಹಚ್ಚಲಿ ಅಂತ ಕಾಯ್ತಾ ಇದ್ದೀನಿ. ಆದರೆ ಅಕ್ಕ ಇನ್ನೊಂದು ಹಾರನ ಹಾಕೋಣ, ಇನ್ನೊಂದು ಮೊಳ ಹೂನ ಹಾಕೋಣ ಲಕ್ಷ್ಮಿಗೆ ಅಂತ ಹೇಳ್ತಾಯಿದ್ರು. ಸೊ ಸರಿ ಅಕ್ಕ ಹಾಕೋಣ ಅಂತ ನಾನು ಹೆಲ್ಪ್ ಮಾಡೋಣ ಅಂತ ಹೋದೆ. ಅಕ್ಕ ಈ ಕಡೆ ಈ ಥರ ಹಾಕಿದ್ರೆ ಚೆನ್ನಾಗಿ ಕಾಣುತ್ತಾ ಅಂತ ಕೇಳ್ತಾಯಿದ್ರು. ಹ್ಞೂ ಅಕ್ಕ ಮೋಸ್ಟ್ಲಿ ಚೆನ್ನಾಗಿ ಕಾಣಿಸ್ಬೋದು, ಒಂದು ಸರಿ ಹಾಕಿ ನೋಡಿ ಅಂತ ಹೇಳಿದೆ. ನಾನು ನಂದೊಂದು ಎಲ್ಲಿಡಲಿ ಅಂತ ಯಾವಾಗಲೂ ಹೋಗ್ತಾ ಇರ್ತೀನಿ. ಹೋದೆ ಅಕ್ಕಂಗೆ, ಅಕ್ಕ ಈ ಕಡೆ ಇಟ್ಕೊ ನೋಡೋಣ, ಈ ಥರ ಚೆನ್ನಾಗಿ ಕಾಣುತ್ತಾ ಅಂತ ಅಂದರು. ನಾನು ಅಕ್ಕ ಈ ಥರ ಹಾಕಿ ಅಂತ ಹೇಳಿದೆ. ಅಕ್ಕ ಅಯ್ಯೋ ಲಕ್ಷ್ಮಿಗೆ ಕುತ್ತಿಗೆ ಹತ್ರ ಭಾರ ಆಗುತ್ತೆ, ಬೇಡ ಸೈಡಲ್ಲೇ ಹಾಕು ಅಂತ ಹೇಳಿದ್ರು. ಹಿಂಗೆ ಹಾಕಿ ನೋಡಿದ್ವಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತು. ಆ್ಯಕ್ಚುಲಿ ಅದು ಒಂದೇ ಬಾಕಿ ಇದ್ದಿದ್ದು, ಇನ್ನೆಲ್ಲ ಆಗಿತ್ತು. ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ. ಅಕ್ಕ ಚೆನ್ನಾಗಿ ಕಾಣಿಸ್ತಿದ್ಯಾ, ಒಂದು ಸರಿ ನೋಡು ಅಂತ ಹೇಳಿದ್ರು. ನಾನು ಅಕ್ಕ ನೀವು ಚೆನ್ನಾಗಿ ಕಾಣಿಸ್ತಿದ್ದೀರಾ, ಜೊತೆಗೆ ನಮ್ಮ ಮುದ್ದಾದ ಮನೆ ಲಕ್ಷ್ಮಿನೂ ಮಹಾಲಕ್ಷ್ಮಿ ಥರನೇ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿದೆ. ಅಕ್ಕ ಮತ್ತೆ ಹೂವಿನ ಹಾರ ಸ್ವಲ್ಪ ಈಗ ಸರಿ ಇಲ್ಲ ಅಂತ ಹೇಳಿದ್ದಕ್ಕೆ ಮತ್ತೆ ಹೋಗಿ ಸರಿ ಮಾಡಿದ್ರು. ಆ್ಯಂಡ್ ಲಕ್ಷ್ಮಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಲ್ವಾ. ನನಗಂತೂ ತುಂಬ ಇಷ್ಟ ಆಯಿತು. ಯಾಕೆ ಅಂದರೆ ನಾನು ಫಸ್ಟ್ ಟೈಮ್ ಖುದ್ದಾಗಿ ಅಲ್ಲಿ ನಿಂತಿದ್ದು ಮಾಡಿದ್ದ ಪೂಜೆ ಅಂತಲೇ ಹೇಳ್ಬೋದು. ನಾನು ಯಾವತ್ತೂ ಲಕ್ಷ್ಮೀ ಪೂಜೆ ಆಗಲಿ ಯಾವುದೇ ಪೂಜೆಗಳಾಗಲಿ ಒಂದು ಚಿಕ್ಕ ವಿಷಯದಿಂದನೂ ನಾನು ಯಾವತ್ತೂ ಫುಲ್ಫಿಲ್ ಆಗಿ ನಾನು ಟೈಮ್ ಕೊಟ್ಟೇ ಇರಲಿಲ್ಲ. ಫಸ್ಟ್ ಟೈಮ್ ನಮ್ಮ ಮನೆಯಲ್ಲೂ ಮಾಡಿಲ್ಲ, ನಾನು ಇಲ್ಲಿ ಮಾಡಿದ್ದು. ತುಂಬ ಖುಷಿ ಆಯಿತು ನನಗೆ ಈ ಲಕ್ಷ್ಮೀ ಪೂಜೆ ಅಂತಲೇ ಹೇಳ್ಬೋದು. ಆ್ಯಂಡ್ ಲಕ್ಷ್ಮಿಗೆ ದೀಪ ಹಚ್ಚೋಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಅಕ್ಕ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಗೊತ್ತಿಲ್ಲ. ಸೊ ವೆಯ್ಟಿಂಗ್ ಫಾರ್ ದೀಪ ಹಚ್ಚೋಕ್ಕೆ. ಲಕ್ಷ್ಮಿ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದರು. ಅಕ್ಕ ಈಗ ದೀಪ ಹಚ್ಚೋಣ ಅಂತ ಹೇಳ್ತಾಯಿದ್ರು. ಓಕೆ ಅಕ್ಕ ನೀವು ದೀಪ ಹಚ್ಚಿ ಸ್ಟಾರ್ಟ್ ಮಾಡಿ ಪೂಜೆ ಅಂತ ಹೇಳಿದೆ. ಅಕ್ಕ ಎಲ್ಲ ದೀಪಗಳಿಗೂ ಎಣ್ಣೆ ಹಾಕ್ಕೊಂಡು ದೀಪ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಕ್ಚುಲಿ ಈ ದೀಪ ಹಚ್ಚೋದಕ್ಕೋಸ್ಕರನೇ ನಾವು ಎಷ್ಟು ಡೇಸಿಂದ ಎಲ್ಲ ಕಡೆ ಓಡಾಡ್ತಾ ಇದ್ವಿ. ಇದು ಒಂದು ಪೂಜೆಗೋಸ್ಕರ ಅಂತ ಅಂದರೆ ಎಲ್ಲ ಥಿಂಗ್ಸ್ನು ತರಬೇಕು, ಪೂಜೆ ಮಾಡಬೇಕು, ಇದೆಲ್ಲನೂ ನೋಡ್ಕೋಬೇಕು ಅಂತ. ಇದು ಏನಿಲ್ಲ ಅಂದರೂ 1 ವೀಕಿಂದ ನಾವು ಚಿಕ್ಕಪೇಟೆ, ಮಲ್ಲೇಶ್ವರಂ ಮತ್ತು ಆನ್ಲೈನಲ್ಲಿ ಏನೇನು ಸಿಗುತ್ತೆ ಇದನ್ನೆಲ್ಲ ಚೆಕ್ ಮಾಡ್ತಾ ಇದ್ದಿದ್ದು. ಆ್ಯಂಡ್ ಪೂಜೆ ಮಾತ್ರ ತುಂಬ ಚೆನ್ನಾಗಿ ಆಗೋಯಿತು. ಆ್ಯಂಡ್ ಅಕ್ಕ ಪೂಜೆ ಮಾಡ್ತಿದ್ದಾರೆ. ನಾನು ಸ್ವಲ್ಪ ವೀಡಿಯೋ ಅಪ್ಡೇಟ್ ಮಾಡೋದು ಲೇಟ್ ಆಯಿತು, ಬಿಕಾಸ್ ನಂಗೆ ಸ್ವಲ್ಪ ಹುಷಾರಿರಲಿಲ್ಲ. ಆ್ಯಂಡ್ ನನ್ನ ವಾಯ್ಸ್ ಕೂಡ ಹಾಳಾಗಿತ್ತು. ಈ ಕ್ಲೈಮೇಟ್, ಕೋಲ್ಡ್ ಫೀವರ್ ಈ ಥರದ್ದೆಲ್ಲ ಆಗಿ. ಆ್ಯಂಡ್ ಲಕ್ಷ್ಮಿನ ನೋಡೋಕೆ ಚಂದ. ಅವ್ರಿಗೆ ಕುಂಕುಮ ಇಟ್ಟರಂತೂ ಲಕ್ಷ್ಮಿ ನಮ್ಮನೆ ಮಹಾಲಕ್ಷ್ಮಿನೇ ಅಂತಲೇ ಹೇಳ್ಬೋದು. ಅಕ್ಕ ಕಮಲ್ದು ಹೂನ ಯಾಕೆ ಇಡ್ತಾರೆ ಅಂತ ಕೇಳಿದೆ. ಅಕ್ಕ ಹೇಳಿದ್ರು ಕಮಲ್ದು ಅಂದರೆ ಲಕ್ಷ್ಮಿಗೆ ತುಂಬ ಇಷ್ಟ, ಅದಕ್ಕೆ ಕಮಲ್ದು ಹೂನ ಯಾವಾಗಲೂ ತರ್ತಾರೆ ಅಂತ. ನೋಡಿ ನಮ್ಮ ಲಕ್ಷ್ಮಿ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ನನಗಂತೂ ಸಖತ್ ಖುಷಿ ಇದೆ ಲಕ್ಷ್ಮಿಯವರು. ಆ್ಯಕ್ಚುಲಿ ಹೂವು ಇಟ್ಟಮೇಲೆ ಒಂದು ಪೂಜೆ ಮಾಡುವಾಗ ಉದುರೋಯ್ತು, ಬಟ್ ನಾನು ಆ ಗ್ಯಾಪಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ. ನೀವು ಗಮನಿಸ್ತಿರ್ಬೋದು ರೈಟ್ ಸೈಡ್ ಹೂವು ಇಲ್ಲ. ಪೂಜೆ ಮಾಡುವಾಗ ಒಂದು ಹೂವು ಅಪ್ಪಣೆ ಥರ ಕೊಟ್ಟರು ಲಕ್ಷ್ಮಿ ಅವರು. ನಾವು ಆವಾಗ ಅಂದ್ಕೊಂಡ್ವಿ ಲಕ್ಷ್ಮಿಗೆ ಪೂಜೆ ಇಷ್ಟ ಆಗಿದೆ ಅಂತ. ಅಕ್ಕ ಲಕ್ಷ್ಮಿದು ಏನೋ ಸ್ತೋತ್ರದ ಬುಕ್ ಓದ್ತಾಯಿದ್ರು. ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಅಕ್ಕ ಓದ್ತಾಯಿದ್ರು, ನಾನು ನೋಡ್ತಾಯಿದ್ದೆ. ಅಣ್ಣ ಪೂಜೆ ಮಾಡ್ತಾಯಿದ್ರು. ಫೈನಲಿ ನಾನು ಲಾಸ್ಟಿಗೆ ಪೂಜೆ ಮಾಡೋಣ ಅಂತ ಸುಮ್ಮನೆ ಕೂತಿದ್ದೆ ವೀಡಿಯೋ ಮಾಡ್ತಾ. ಅಣ್ಣ ಪೂಜೆ ಮಾಡ್ತಾಯಿದ್ರು, ಅತ್ತಿಗೆ ಬುಕ್ ಓದ್ತಾಯಿದ್ರು. ನಾನು ಸುಮ್ಮನೆ ಅವರಿಬ್ಬರನ್ನ ನೋಡ್ತಾ ಇದ್ದೆ. ಒಂದು ವಿಡಿಯೋ ಎಡಿಟ್ ಮಾಡಿದ್ದೀನಿ, ನೋಡ್ಕೊಂಡು ಬಂದುಬಿಡೋಣ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते नमस्तेस्तु महामाये श्रीपीठे सुरपूजिते शंखचक्र गदाहस्ते महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते महालक्ष्मी नमो
शङ्खचक्र गदाहस्ते महालक्ष्मी नमोऽस्तु ते। महालक्ष्मी नमोऽस्तु ते। महालक्ष्मी